ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಗ್ಸ್ ಕನ್ನಡ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ಶುಕ್ರವಾರ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆನೇ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಬಟ್ ವಿಡಿಯೋ ಶೂಟ್ ಮಾಡೋಕ್ಕೆ ನನ್ನ ಮನೇಲಿ ಕರೆಂಟ್ ಇಲ್ದಿರೋ ರೀಸನ್ ನಾನು ಆವಾಗ ಶೂಟ್ ಮಾಡೋಕ್ಕಾಗಲಿಲ್ಲ. ಬ್ರೇಕ್ಫಾಸ್ಟ್ ಮಾಡೋ ಟೈಮಲ್ಲಿ ಕರೆಂಟ್ ಬಂತು, ಸೊ ಆವಾಗಿಂದ ಶೂಟ್ ಮಾಡ್ಕೊತಾ ಇದ್ದೀನಿ. ಇದೊಂದು ಸಿಂಪಲ್ ಡೇ ವ್ಲಾಗ್ ಅಂತ ಹೇಳ್ಬೋದು. ಶುಕ್ರವಾರದ ದಿನ ನಮ್ಮ ಮನೆ ರೊಟೀನ್ ಹೇಗಿರುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ನನ್ನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಒಂದು ವೇಳೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇವತ್ತು ಟಿಫನ್ಗೆ ಅಂತ ಹೇಳಿ ಸಿಂಪಲ್ಲಾಗಿ ರವೆ ರೊಟ್ಟಿ ಜೊತೆಗೆ ಚಟ್ನಿ ಮತ್ತು ಹುಳ್ಳಿಕಾಯಿ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಪಲ್ಯ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಹುಳ್ಳಿಕಾಯಿನ ಬೇಯಿಸಿಟ್ಕೊಂಡು ನಂತರ ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಈರುಳ್ಳಿ, ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಕೊಟ್ಕೊಂಡು ಬೇಯಿಸಿರೋವಂಥ ಹುಳ್ಳಿಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಯಾವುದೇ ಅಂಥ ಮಸಾಲಾನ ಯೂಸ್ ಮಾಡ್ತಾಯಿಲ್ಲ. ಮದುವೆ ಮನೆ ಸೈಡ್ ಕೊಡ್ತಾರಲ್ವ, ಆ ರೀತಿ ಸೈಡ್ ಡಿಶ್ ಆಗಿ ನಾನು ಈ ಪಲ್ಯನ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬೆಂದಾದಮೇಲೆ ಕಾಯಿ ತುರಿನ ಸೇರಿಸ್ಕೊಳ್ಬೇಕಾಗತ್ತೆ. ಕಾಯಿ ತುರಿ ಸೇರಿಸೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ, ಜೊತೆಗೆ ಕ್ವಾಂಟಿಟಿ ಕೂಡ ಜಾಸ್ತಿ ಆಗುತ್ತೆ. ಪಲ್ಯ ಎಲ್ಲ ರೆಡಿ ಮಾಡಿಟ್ಟು ಚಟ್ನಿ ಎಲ್ಲ ರುಬ್ಬಿ ಇಟ್ಟಿದ್ದೆ. ಟಿಫನ್ ಮಾಡೋ ಟೈಮ್ಗೆ ಬಿಸಿ ಬಿಸಿ ರೊಟ್ಟಿ ಹಾಕ್ಕೊಳ್ಳೋಣ ಅಂತ ಹೇಳಿ. ಯಾಕಂದರೆ ರೊಟ್ಟಿ ಹಾಕಿಟ್ಟು ಆರೋಯ್ತು ಅಂತ ಅಂದರೆ ತಿನ್ನೋಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಅದಕ್ಕೋಸ್ಕರ ಟಿಫನ್ ಮಾಡೋ ಟೈಮ್ಗೆ ಹಾಕ್ಕೊಳ್ಳೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಅಷ್ಟೊತ್ತು ನಮ್ಮಮ್ಮ ಎಲ್ಲ ಫ್ರೆಶ್ ಅಪ್ ಆಗಿ ಬಂದರು. ಅವ್ರಿಗೆ ಫಸ್ಟು ರೊಟ್ಟಿ ಹಾಕ್ಕೊಡೋಣ ಅಂತ ಹೇಳಿ ಹಾಕ್ಕೊಡ್ತಾಯಿದ್ದೀನಿ. ನಾನಿಲ್ಲಿ ಮಾಡ್ತಾ ಇರೋದು ಚಿರೋಟಿ ರವೆ ರೊಟ್ಟಿ. ಅಂದರೆ ಸ್ವಲ್ಪ ನೀರಿಗೆ ಉಪ್ಪು ಮತ್ತು ರವೆನ ಹಾಕಿ ಚೆನ್ನಾಗಿ ನಾದ್ಕೊಂಡು 2 ಅವರ್ ನೆನೆಯಲಿಕ್ಕೆ ಬಿಟ್ಟು ಅದಾದಮೇಲೆ ಹಂಚು ಮೇಲೆ ಬಳಿದ್ರೆ ರೊಟ್ಟಿ ರೆಡಿಯಾಗಿ ಹೋಗುತ್ತೆ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಒಬ್ಬೊಬ್ಬರು ಒಂದೊಂದು ರೊಟ್ಟಿ ಮಾಡ್ತಾರೆ. ನಮ್ಮ ಮನೇಲಿ ಇದು ಜಾಸ್ತಿ ತಿನ್ನೋದ್ರಿಂದ ನಾವು ಈ ರೀತಿಯೇ ಮಾಡ್ಕೊಳ್ಳೋವಂಥದ್ದು. ಚಿರೋಟಿ ರೊಟ್ಟಿಗೆ ಜೊತೆಗೆ ಮೈದಾ ಹಸಿಟ್ಟು ಅಥವಾ ಗೋಧಿ ಹಸಿಟ್ಟು ಕೂಡ ಸೇರಿಸ್ಕೊಳ್ತಾರೆ. ನಾನಿಲ್ಲಿ ಯಾವುದೂ ಸೇರಿಸ್ಕೊಂಡಿಲ್ಲ. ನಾರ್ಮಲಾಗಿ ಬರೀ ಚಿರೋಟಿ ರವೆ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಟೈಮ್ ಇತ್ತು ಅಂದರೆ ಅದನ್ನು ಗ್ರೈಂಡ್ ಮಾಡ್ಕೊಂಡು ಬೇಕಾದ್ರೂ ಸೇರಿಸ್ಕೊಳ್ಬೋದು. ತುಂಬ ಸಾಫ್ಟಾಗಿ ಬರುತ್ತೆ. ಬಟ್ ನನ್ನ ಕೈಯಲ್ಲೇ ಜಾಸ್ತಿ ಮಿದ್ದಿರೋದ್ರಿಂದ ಗ್ರೈಂಡ್ ಅವಶ್ಯಕತೆ ಇಲ್ಲ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಮಾಡಿರಲಿಲ್ಲ. ಈಗ ಒಂದೊಂದೇ ರೊಟ್ಟಿ ಆದಮೇಲೆ ಒಬ್ರೊಬ್ರಿಗೆ ಹಾಕ್ಕೊಡೋಣ ಅಂತ ಹೇಳಿ ಹಾಕ್ಕೊಡ್ತಾಯಿದ್ದೀನಿ. ನಮ್ಮಮ್ಮ ಫ್ರೆಶ್ ಅಪ್ ಆಗಿ ಬಂದಿದ್ದರು. ಸೊ ಅವ್ರಿಗೆ ಫಸ್ಟ್ ಹಾಕ್ಕೊಟ್ಬಿಡೋಣ ಅಂತ ಹೇಳಿ ಈಗ ರೊಟ್ಟಿ ಜೊತೆಗೆ ಚಟ್ನಿ, ಅದ್ರ ಜೊತೆಗೆ ಪಲ್ಯ ಹಾಕ್ಕೊಡ್ತಾಯಿದ್ದೀನಿ. ಅವ್ರು ಒಂದೊಂದೇ ತಿನ್ನಬೇಕಾದ್ರೆ ಬಿಸಿ ಒಂದೊಂದನ್ನೇ ಹಾಕೋಣ ಅಂತ ಹೇಳಿ ಈ ರೀತಿ ಮಾಡ್ತಾಯಿದ್ದೀನಿ. ನಮ್ಮ ಅಪ್ಪ ಇನ್ನೂ ಫ್ರೆಶ್ ಅಪ್ ಆಗಿರಲಿಲ್ಲ. ಅವ್ರು ಫ್ರೆಶ್ ಅಪ್ ಆಗಿ ಬರೋಷ್ಟೊತ್ತಿಗೆ ನಮ್ಮ ಅಮ್ಮಂದು ಟಿಫನ್ ಆಗಿರುತ್ತೆ ಅಂತ ಹೇಳಿ ಈ ರೀತಿ ಮಾಡ್ತಾಯಿದ್ದೀನಿ. ಎಷ್ಟು ಈಸಿಯಾಗಿ ರೊಟ್ಟಿ ಮಾಡ್ಕೊಳ್ಬೋದು ಅಂದರೆ ತುಂಬ ಸಿಂಪಲ್ಲಾಗಿ ಬೇಗನೆ ಮಾಡ್ಕೋಬೋದು. ಒಬ್ರೊಬ್ರಿಗೆ ಈ ರೀತಿ ಹಂಚ ಮೇಲೆ ಬಳಿಯೋದು ಕಷ್ಟ ಅನಿಸುತ್ತೆ. ಬಟ್ ನಂಗೆ ಅಭ್ಯಾಸ ಆಗೋಗಿದೆ 10th ಸ್ಟ್ಯಾಂಡರ್ಡಿಂದ ಮಾಡಿ. ಸೊ ನನಗೇನು ಅಷ್ಟು ಕಷ್ಟ ಅನಿಸೋದಿಲ್ಲ. ಚಿಕ್ಕ ವಯಸ್ಸಿಂದನೂ ಆ ಕುಕ್ಕಿಂಗ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿ. ಈ ಥರ ರೊಟ್ಟಿ ಮಾಡೋವಂಥದ್ದು, ಮುದ್ದೆ ಮಾಡೋದು, ಚಪಾತಿ ಮಾಡೋದು, ಇದ್ರ ಮೇಲೆಲ್ಲ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ನಾನು ಚಿಕ್ಕ ವಯಸ್ಸಲ್ಲೇ ಬೇಗ ಕಲ್ತ್ಕೊಂಡೆ ಇದನ್ನೆಲ್ಲ. ನಮ್ಮಮ್ಮ ತಿಂಡಿ ಮುಗಿಸೋ ಅಷ್ಟೊತ್ತಿಗೆ ನಮ್ಮಪ್ಪ ಕೂಡ ಬಂದರು. ನಿಜ ಹೇಳಬೇಕಂದ್ರೆ ನಂದು ಎಷ್ಟೋ ವಿಡಿಯೋದಲ್ಲಿ ನಮ್ಮಪ್ಪ ಕಾಣಿಸ್ಕೊಳ್ಳೋದಿಲ್ಲ. ಯಾಕಂದರೆ ಅವ್ರಿಗೆ ಅದೆಲ್ಲ ಇಷ್ಟ ಆಗೋದಿಲ್ಲ. ವಿಡಿಯೋದಲ್ಲಿ ಬರೋದು ಅಥವಾ ಫೋಟೋದಲ್ಲಿ ಬರೋದು ಅಷ್ಟೊಂದು ಇಷ್ಟ ಆಗೋದಿಲ್ಲ. ನಾನು ಕೂಡ ಫೋರ್ಸ್ ಮಾಡೋಕ್ಕೆ ಹೋಗೋದಿಲ್ಲ. ಇವತ್ತು ನಾನು ಅವ್ರ ವಿಡಿಯೋ ತೋರಿಸ್ಲೇಬೇಕು ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ಲದೇ ನಾನು ವಿಡಿಯೋ ಮಾಡ್ತಾ ಇರೋದು. ಅವ್ರಿಗೆ 1% ಐಡಿಯಾ ಕೂಡ ಇಲ್ಲ ವಿಡಿಯೋ ಆಗ್ತಿದೆ ಅಂತ ಹೇಳಿ. ನಾನು ಕುಕ್ಕಿಂಗ್ ವಿಡಿಯೋನ ಶೂಟ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ ಅವರು. ನಾನು ಅವ್ರ ವಿಡಿಯೋನೇ ಶೂಟ್ ಮಾಡ್ತಾಯಿದ್ದೀನಿ. ಫ್ರೆಶ್ ಅಪ್ ಆಗಿ ಬಂದಿದ್ದ ತಕ್ಷಣ ನಮ್ಮಪ್ಪ ತಿಂಡಿ ತಿನ್ನೋದೆಲ್ಲ ಫಸ್ಟು ದೇವ್ರಿಗೆಲ್ಲ ಕೈ ಮುಗಿತಾರೆ. ಅದಾದಮೇಲೆ ರೆಡಿಯಾಗಿ ಬಂದು ಲಾಸ್ಟಲ್ಲಿ ತಿಂಡಿ ತಿನ್ನೋವಂಥದ್ದು. ಪ್ರತಿದಿನ ಇದೇ ರೊಟೀನ್ ಇರುತ್ತೆ. ನಮ್ಮಪ್ಪ ಫಸ್ಟ್ ದೇವ್ರ ಕೈ ಮುಗಿದು ಅದಾದಮೇಲೆ ತಿಂಡಿ ತಿನ್ನೋವಂಥದ್ದು. ಅವ್ರು ಬಂದಾದಮೇಲೂ ಕೂಡ ನಾನು ವಿಡಿಯೋ ಶೂಟ್ ಮಾಡ್ತಾಯಿದ್ದೆ. ಅವ್ರಿಗೆ ಗೊತ್ತೇ ಆಗಲಿಲ್ಲ. ಕೇಳ್ತಿದ್ರು ಅದೇನು ಇಟ್ಟಿದೆಯಲ್ಲ ಅಲ್ಲಿ ಅಂತ ಹೇಳಿ. ನಾನು ಟ್ರೈಪಾಡು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಅಂತ ಅಂತಿದ್ದೆ. ಬೈತಾಯಿದ್ರು, ಇದೂ ಒಂದು ವಿಡಿಯೋ ಮಾಡ್ತಾರೆ ಯಾರಾದರೂ, ರೊಟ್ಟಿ ಸುಡೋದು, ಚಪಾತಿ ಮಾಡೋದು ಅಂತ ಹೇಳ್ತಿದ್ರು. ಅವ್ರಿಗೆ ರೊಟ್ಟಿ ಎಲ್ಲ ಹಾಕ್ಕೊಟ್ಟು ಅದಾದಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿ ತಿಂಡಿ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಫ್ರೆಶ್ ಅಪ್ ಆಗ್ತಾಯಿದ್ದೀನಿ. ಫ್ರೆಶ್ ಅಪ್ ಎಲ್ಲ ಆಗಿ ಸ್ವಲ್ಪ ತಿಂಡಿ ಎಲ್ಲ ಮುಗಿಸಾದ್ಮೇಲೆ ನಾನು ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಕೊಂಡೆ. ಶುಕ್ರವಾರ ಆಗಿರೋದ್ರಿಂದ ಮನೇಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋದಿತ್ತು. ಸೊ ಅದಕ್ಕೋಸ್ಕರ ಅಂತ ಹೇಳಿ ಫಸ್ಟು ತಿಂಡಿ ಮುಗಿಸ್ಕೊಳ್ಳೋಣ, ಆಲ್ರೆಡಿ ಲೇಟ್ ಆಗಿದೆ ಅಂತ ಹೇಳಿ ನಾನು ಫಸ್ಟು ತಿಂಡಿ ಮುಗಿಸ್ಕೊಂಡು ಅದಾದಮೇಲೆ ಕ್ಲೀನಿಂಗ್ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಕ್ಲೀನಿಂಗ್ ಕೆಲಸ ಏನು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಈಗ ದೇವಸ್ಥಾನಕ್ಕೆ ಹೊರಟಿದ್ದೀನಿ. ನಾನು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾವು ತುಂಬ ನಂಬೋ ಅಂಥದ್ದು ಓಂ ಶಕ್ತಿ ದೇವರು. ನಾವು ಇಲ್ಲಿಗೆ ಬಂದಮೇಲೆ ನಮ್ಮ ಲೈಫಲ್ಲಿ ತುಂಬಾ ಚೇಂಜಸ್ ಆಯಿತು. ನಾವು ಅಂದ್ಕೊಳ್ದೇ ಇರೋದೆಲ್ಲ ಆಯಿತು ನಮ್ಮ ಲೈಫಲ್ಲಿ. ಸೊ ಆವಾಗಿಂದನೂ ನಾವು ಈ ದೇವ್ರನ್ನ ತುಂಬಾ ನಂಬ್ತೀವಿ. ನಾನು ನಮ್ಮಮ್ಮ ಇಬ್ಬರು ಕೂಡ ನಂಬ್ತೀವಿ. ನಾವು ಫ್ರೀ ಆದಾಗೆಲ್ಲ ಈ ದೇವಸ್ಥಾನಕ್ಕೆ ಹೋಗ್ತಾನೆ ಇರ್ತೀವಿ.
ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಇದು ಫುಲ್ ಟೆಂಪಲ್ ರೀತಿ ಇಲ್ಲ, ಒಂದು ಮರದಲ್ಲಿ ದೇವ್ರನ್ನ ಕಂಡು ಒಬ್ಬರು ಅದಕ್ಕೆ ಪೂಜೆ ಮಾಡ್ತಾ ಬಂದು ಅದಾದಮೇಲೆ ಭಕ್ತಾದಿಗಳೆಲ್ಲ ಒಂದೊಂದಾಗಿ ಉಡುಗೊರೆಯಾಗಿ ಕೊಟ್ಟು ಈಗ ಮುಖವಾಡ ಹಾಕಿದ್ದಾರೆ. ಫಸ್ಟ್ ನಾವು ಹಬ್ಬಕ್ಕೆ ಸ್ಟಾರ್ಟ್ ಮಾಡಿದಾಗ ಮರದಲ್ಲೇ ಪೂಜೆ ಮಾಡ್ತಾ ಇರೋ ಅಂಥದ್ದು, ಮರಕ್ಕೆ ಅರಿಶಿನ ಮತ್ತು ಕುಂಕುಮ ಇಟ್ಟು ಹೂವು ಹಾಕಿ ಪೂಜೆ ಮಾಡ್ತಾಯಿದ್ರು. ಆಗಿಂದ ಇವಾಗ ಮುಖವಾಡ ಹಾಕಿ ಪೂಜೆ ಮಾಡೋವರೆಗೂ ನಾವು ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ. ಈ ದೇವ್ರನ್ನ ನಂಬಿದ ಮೇಲೆ ನಿಜವಾಗ್ಲೂ ನಮ್ಮ ಲೈಫಲ್ಲಿ ಪವಾಡನೇ ಆಯಿತು ಅಂತ ಹೇಳ್ಬೋದು. ಎಷ್ಟೋ ವಿಷಯದಲ್ಲಿ ನಮ್ಮ ಲೈಫಲ್ಲಿ ಸುಧಾರಿಸಿದೆ. ಅವಾಗಿಂದನೂ ತುಂಬಾ ನಂಬ್ತೀವಿ. ನಮ್ಮ ಕಷ್ಟ ಸುಖ ಏನೇ ಇದ್ದರೂ ಫಸ್ಟು ದೇವ್ರ ಹತ್ರನೇ ಹೇಳ್ಕೊತೀನಿ. ನನಗೆ ಯಾವುದರಲ್ಲಿ ಕನ್ಫ್ಯೂಷನ್ ಅನ್ನೋದಿರುತ್ತೆ ಯಾವ ವಿಷಯದಲ್ಲಿ, ಆವಾಗ ಈ ದೇವ್ರ ಹತ್ರ ಕೇಳಿ ಈ ದೇವ್ರ ನಿರ್ಧಾರ ತೊಗೊಂಡೆ ನಾನು ಮುಂದೆ ಹೋಗೋವಂಥದ್ದು. ನೀವು ನೋಡಿರ್ಬೋದು, ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೂ ಕೂಡ ನಾನು ಫಸ್ಟ್ ದೇವ್ರ ಒಪ್ಪಿಗೆ ತೊಗೊಂಡು ಅದಾದಮೇಲೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋ ಅಂಥದ್ದು. ಒಂದೊಂದು ದಿನ ಒಬ್ಬೊಬ್ಬರು ಪೂಜೆ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡಿರ್ತಾರೆ ಭಕ್ತಾದಿಗಳೇ. ನಾರ್ಮಲಾಗಿ ಇಲ್ಲಿ ಪೂಜೆ ಮಾಡೋಕ್ಕೆ ಅಂತ ಯಾರು ನೇಮಕ ಮಾಡಿಲ್ಲ, ಯಾರು ಇಷ್ಟಪಟ್ಟು ಅವ್ರಿಗೆ ದೇವರು ಹೊಲ್ದಿರ್ತಾರೋ ಅವ್ರು ಬಂದು ಪೂಜೆ ಮಾಡ್ತಾರೆ. ಬಟ್ ಒಂದೊಂದು ದಿನ ಮಾಡಿರೋದಿಲ್ಲ. ನಾನು ಹೋಗಿದ್ದ ಟೈಮಲ್ಲಿ ಯಾರೂ ಪೂಜೆ ಮಾಡಿರಲಿಲ್ಲ. ನೋಡಿದಾಗ ಸ್ವಲ್ಪ ಬೇಜಾರಾಯಿತು, ಬಟ್ ಏನೂ ಮಾಡೋಕ್ಕಾಗಲ್ಲ, ರಿಯಲ್ ಫ್ಯಾಕ್ಟ್ ಅದೇನೆ. ಸೊ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡೆ, ಒಂಥರ ಮೈಂಡು ಫುಲ್ ಫ್ರೆಶ್ ಆಯಿತು ಅಂತ ಹೇಳ್ಬೋದು. ತುಂಬಾ ದಿನ ಆಗಿತ್ತು ಈ ದೇವಸ್ಥಾನಕ್ಕೆ ಬಂದು. ನಾನು ಬೆಂಗಳೂರಲ್ಲಿದ್ದಾಗ ಪ್ರತಿ ಶುಕ್ರವಾರ ಅಥವಾ 2 ವಾರಕ್ಕೊಂದು ಸಲ ಆದರೂ ಬರ್ತಾ ಇದ್ದೆ. ಬಟ್ ಮದುವೆ ಆಗಿ ಹೋದ್ಮೇಲೆ ಬರೋಕ್ಕಾಗ್ತಾನೇ ಇರಲಿಲ್ಲ. ಬಟ್ ಬ್ಯಾಂಗ್ಳೂರಿಗೆ ಬಂದು ಪ್ರತಿ ಸಲವೂ ನಾನು ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ರಿಟರ್ನ್ ಹೋಗುವಂಥದ್ದು. ಇಲ್ಲ ಅಂದರೆ ಏನೋ ಒಂಥರ ಕಳ್ಕೊಂಡಿರೋಂಥ ಫೀಲ್ ಆಗ್ತಿತ್ತು. ದೇವ್ರಿಗೆಲ್ಲ ಕೈ ಮುಗಿದು ಸ್ವಲ್ಪ ತಲ್ಲೇ ಕೂತಿದ್ದು ಮೈಂಡ್ ಫ್ರೆಶ್ ಮಾಡಿಕೊಂಡು ರಿಟರ್ನ್ ಮನೆಗೆ ಹೊರಟೆ. ಹೊರಡೋ ಅಷ್ಟೊತ್ತಿಗೆ 12 ಗಂಟೆ ಆಗಿತ್ತು. ನಾನು ಮನೆಗೆ ಬಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಎಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಕಾಫಿ ಕುಡಿದು ಈಗ ಸ್ವಲ್ಪ ಬಟ್ಟೆಗಳು ಸ್ಟಿಚ್ ಮಾಡೋದಿತ್ತು, ಅದನ್ನು ಸ್ಟಿಚ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮಮ್ಮ ಫಸ್ಟ್ ಹೇಳ್ಕೊಟ್ಟಿರೋಂಥದ್ದು ಮಿಷಿನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆ ಮಿಷಿನ್ ಮೇಲಿರೋ ಧೂಳೆಲ್ಲ ತೆಗೆದು ಅದಾದಮೇಲೆ ಕೈ ಮುಕ್ಕೊಂಡು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ. ಯಾಕಂದರೆ ನಮ್ಮಮ್ಮ ವರ್ಕ್ ಮಾಡ್ತಿರೋದು ಗಾರ್ಮೆಂಟ್ಸಲ್ಲಿ, ಅದರಿಂದನೇ ಅನ್ನ ತಿಂತಾಯಿದ್ದೀವಿ ಅನ್ನೋ ಫೀಲ್ ನಮ್ಮಮ್ಮಂಗೆ. ಪ್ರತಿ ಸಲ ನಾನಾಗಲಿ ನಮ್ಮಮ್ಮ ಆಗಲಿ ಮಷಿನ್ ಮೇಲೆ ಕೂತಾಗ ಈ ರೀತಿ ಕ್ಲೀನ್ ಮಾಡಿ ಕೈ ಮುಕ್ಕೊಂಡು ಅದಾದಮೇಲೆ ಕೆಲಸ ಸ್ಟಾರ್ಟ್ ಮಾಡೋ ಅಂಥದ್ದು. ಇದು ನಮ್ಮಮ್ಮನೇ ನನಗೆ ಹೇಳ್ಕೊಟ್ಟಿರೋ ಅಂಥದ್ದು. ಯಾವಾಗಾದ್ರೂ ಮಿಸ್ ಮಾಡಿದ್ರೆ ಬೈತಾರೆ, ನಿಮಗೆ ಗೊತ್ತಾಗಲ್ಲ ಅವೆಲ್ಲ ಹಂಗೆ ಹಿಂಗೆ ಅಂತ ಹೇಳಿ. ಸೊ ನಮ್ಮಮ್ಮಗೆ ಯಾಕೆ ಬೇಜಾರು ಮಾಡೋದು ಅಂತ ಹೇಳಿ ನಾವು ಕೂಡ ಇದೇ ರೀತಿ ಮಾಡ್ತೀವಿ. ಎಷ್ಟೊಂದು ಕುರ್ತಿಗಳು ಸ್ಟಿಚ್ ಮಾಡೋದಿತ್ತು, ಊರಿಂದನೇ ತಂದು ಬಿಟ್ಟಿದ್ದೆ ನಾನು. ಊರಲ್ಲಿ ಕೂಡ ಸ್ಟಿಚ್ ಮಾಡಿ ಕೊಡ್ತಾರೆ, ಬಟ್ ಅವ್ರು ಸ್ಟಿಚ್ ಮಾಡಿಕೊಡೋದು ನಂಗೆ ಅಷ್ಟು ಪರ್ಫೆಕ್ಟ್ ಅನಿಸೋದಿಲ್ಲ. ನನಗೆ ನಾನು ಸ್ಟಿಚ್ ಮಾಡ್ಕೊಂಡ್ರೇ ಪರ್ಫೆಕ್ಟ್ ಅಂತ ಅನಿಸೋದು. ಸೊ ಅದಕ್ಕೋಸ್ಕರ ಅಂತ ಹೇಳಿ ಊರಿಂದ ಬರಬೇಕಾದ್ರೇ ತುಂಬಾ ಬಟ್ಟೆಗಳನ್ನ ತಂದು ಬಿಟ್ಟಿದ್ದೆ. ಯಾವಾಗಲೂ 3 ಮಂತ್ಸು 2 ಮಂತ್ಸ್ಗೆ ಒಂದು ಸಲ ಬರ್ತಿದ್ದೆ, ಅವಾಗ ಸ್ಟಿಚ್ ಮಾಡ್ಕೊಂಡು ಹೋಗ್ತಿದ್ದೆ. ಇವಾಗ ಲಾಂಗ್ ಟೈಮ್ ಆಯಿತು, 6 ಮಂತ್ ಆಗಿತ್ತು. ಸೊ ಜಾಸ್ತಿನೇ ಬಟ್ಟೆಗಳಿತ್ತು, ಅದನ್ನೆಲ್ಲ ತೊಗೊಂಡು ಬಂದಿದ್ದೆ. ಒಂದೇ ಸಲ ಸ್ಟಿಚ್ ಮಾಡ್ಕೊಂಡು ತೊಗೊಂಡೋಗೋಣ ಅಂತ ಹೇಳಿ ಇವಾಗ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದಾಗಿನೇ. ಸ್ಟಿಚಿಂಗ್ಗೆ ನಾನು ಊರಲ್ಲೇ ಕೊಡ್ಬೋದು, ಬಟ್ ನನಗೆ ಅಷ್ಟು ಪರ್ಫೆಕ್ಟ್ ಅನ್ಸೋದಿಲ್ಲ. ಇಲ್ಲ ಒಂದು ಸಲ ಲೂಸ್ ಆಗುತ್ತೆ, ಇಲ್ಲ ಒಂದು ಸಲ ಟೈಟ್ ಆಗುತ್ತೆ, ಬಾಡಿ ಫಿಟ್ಟಿಂಗ್ ಕರೆಕ್ಟ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಎಲ್ಲೂ ಕೊಡೋದಿಲ್ಲ. ಬ್ಯಾಂಗ್ಳೂರಲ್ಲಿ ಇದ್ದಾಗಲೂ ಅಷ್ಟೇ ನನ್ನ ಬಟ್ಟೆಗೆ ನಾನೇ ಸ್ಟಿಚ್ ಹಾಕ್ಕೊಳ್ತಾ ಇದ್ದೆ. ನಿಜ ಹೇಳ್ಬೇಕಂದ್ರೆ ನಮ್ಮ ಅಮ್ಮ ಸ್ಟಿಚ್ ಹಾಕೋದು ನಂಗೆ ಅಷ್ಟು ಪರ್ಫೆಕ್ಟ್ ಅನಿಸ್ತಾ ಇರಲಿಲ್ಲ. ಫಸ್ಟ್ ಸ್ಟಿಚ್ ಹಾಕ್ಕೊಂಡು ಮೈ ಮೇಲೆ ಹಾಕಿ ನೋಡಿ, ಅದೇನಾದ್ರು ಒಂಚೂರು ವ್ಯತ್ಯಾಸ ಬಂತು ಅಂದರೆ ಮತ್ತೆ ಹಾಕ್ತೀನಿ ಸ್ಟಿಚ್ಚು. ಆ ರೀತಿ ನಾನು ಬಾಡಿ ಫಿಟ್ಟಿಂಗ್ ಕರೆಕ್ಟಾಗಿ ನಾನು ಸ್ಟಿಚ್ ಹಾಕ್ಕೋಬೇಕು. ಸೊ ಅದೇ ಮಾಡ್ತಾ ಇದ್ದೆ. ಜೊತೆಗೆ ನೈಟಿ ಕೂಡ ಪರ್ಚೇಸ್ ಮಾಡಿದ್ದೆ. ಪ್ರೆಗ್ನೆಂಟ್ ಇರೋದ್ರಿಂದ ನೈಟಿಗಳು ಮುಂದಕ್ಕೆ ಬೇಕಾಗುತ್ತೆ ಅಂತ ಹೇಳಿ ಬೆಂಗಳೂರು ಬಂದಾಗ ಪರ್ಚೇಸ್ ಮಾಡಿದ್ದೆ. ಅದನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಮುಂದಕ್ಕೆ ಬೇಕಾಗತ್ತೆ ಅಂತ ಹೇಳಿ ಅವ್ರು ಒಂದೊಂದು ಹೊಲಿಗೆನೇ ಹಾಕಿರ್ತಾರೆ, ಸುಮ್ಮನೆ ಅದು ಬಿಟ್ಟೋಗುತ್ತೆ ಅಂತ ಹೇಳಿ ನಾನಿಲ್ಲಿ ಒಂದು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಲೆಗ್ ಮಿಷಿನ್ಗಿಂತ ಪವರ್ ಮಿಷಿನಲ್ಲಿ ನನಗೆ ಬ್ಯಾಲೆನ್ಸ್ ಆಗುತ್ತೆ. ಲೆಗ್ ಮಿಷಿನಲ್ಲಿ ನನಗೆ ಅಭ್ಯಾಸ ಇಲ್ಲದಿರೋದ್ರಿಂದ ನನಗೆ ಬ್ಯಾಲೆನ್ಸ್ ಆಗೋದಿಲ್ಲ ಲೆಗ್ ಮಿಷಿನು. ಪವರ್ ಮಿಷಿನಲ್ಲಿ ನಾನು ಫಸ್ಟಿಂದನೂ ಕೆಲಸ ಮಾಡಿರೋದ್ರಿಂದ ಪವರ್ ಮಿಷಿನಲ್ಲೇ ಆರಾಮಾಗಿ ಸ್ಟಿಚ್ ಹಾಕ್ಕೊಳ್ತೀನಿ ನಾನು. ಸೆಕೆಂಡ್ PUC ಇದ್ದಾಗಿಂದನೂ ನಮ್ಮ ಮನೇಲಿ ಪವರ್ ಮಿಷಿನ್ ಇದೆ. ಆವಾಗಿಂದನೇ ನಮ್ಮ ಅಮ್ಮ ಹೇಳ್ಕೊಟ್ಟಿದ್ರು ಸ್ಟಿಚ್ ಹಾಕ್ಕೊಳ್ಳೋದೆಲ್ಲ. ಸೊ ಅದೇ ರೀತಿ ಅಭ್ಯಾಸ ಆಗಿ ನಾನು ಸ್ಟಿಚ್ ಹಾಕ್ಕೊಳ್ತೀನಿ. ಬಟ್ ನನಗೆ ಡ್ರೆಸ್ ಆಗಲಿ ಅಥವಾ ಬ್ಲೌಸ್ ಆಗಲಿ ಸ್ಟಿಚ್ ಮಾಡೋಕ್ಕೆ ಬರೋದಿಲ್ಲ. ನಾನು ಕಲ್ತಿಲ್ಲ, ಕಲಿಬೇಕು ಅನ್ನೋ ಆಸೆ ಇದೆ. ಮುಂದಕ್ಕೆ ಟೈಮ್ ಸಿಕ್ಕಿದ್ರೆ ಖಂಡಿತ ಕಲಿತೀನಿ. ಈಗ ಒಂದೊಂದಾಗಿ ಸ್ಟಿಚ್ ಹಾಕ್ಕೊಂಡು ಫಸ್ಟು ಎಲ್ಲ ಡ್ರೆಸ್ನೂ ಒಂದು ಸಲ ಸ್ಟಿಚ್ ಹಾಕಿ ಇಟ್ಕೊಳ್ತೀನಿ. ಅದಾದಮೇಲೆ ಮತ್ತೆ ಬಾಡಿ ಮೇಲೆ ಹಾಕಿ ಅದೇನಾದರೂ ಪರ್ಫೆಕ್ಟಾಗಿಲ್ಲ ಅಂದರೆ ಮತ್ತೆ ಸ್ಟಿಚ್ ಹಾಕ್ಕೋಬೇಕಾಗತ್ತೆ. ಆ ರೀತಿ ಮಾಡೋಂಥದ್ದು ನಾನು ಈಗೆಲ್ಲ ಒಂದೊಂದಾಗಿ ಸ್ಟಿಚ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಟೈಮ್ ಕೂಡ ಇರಲಿಲ್ಲ ನನಗೆ, ಬೇಗ ಮಾಡ್ಕೋಬೇಕಾಗಿತ್ತು. ಎಷ್ಟಾಗುತ್ತೋ ಅಷ್ಟು ಸ್ಟಿಚ್ ಮಾಡ್ತಾಯಿದ್ದೆ. ಅಷ್ಟೊಂದು ನನ್ನ ತಂಗಿ ಕೂಡ ನಂದು ಬಟ್ಟೆ ಇದೆ ಸ್ಟಿಚ್ ಮಾಡಿಕೊಡಿ ಅಕ್ಕ ಅಂತ ಹೇಳಿ ತಂದಿದ್ಲು. ಅವಳ ಬಟ್ಟೆನೇ ಒಂದು 5-6 ಇತ್ತು, ಅದನ್ನು ಸ್ಟಿಚ್ ಮಾಡೋದಿತ್ತು. ಸೊ ನನಗೆ ಎಷ್ಟಾಗುತ್ತೋ ಅಷ್ಟು ಮಾಡೋಣ, ಇನ್ನು ಸ್ವಲ್ಪ ನಾಳೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ.
ನೋಡಿದ್ರಲ್ಲ, ಇದಾಗಿತ್ತು ನನ್ನ ಇವತ್ತಿನ ಕಂಪ್ಲೀಟ್ ವಿಡಿಯೋ. ಈ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಒಂದು ವೇಳೆ ಈ ವಿಡಿಯೋದಲ್ಲಿ ನಾನು ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತ ಅಂದ್ರೂ ನಿಮ್ಮ ಅನಿಸಿಕೆನ ನನ್ನ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನನ್ನ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.